ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಆಗಿರುವಂತದ್ದು. ಹಂಗ್ ನೋಡೋದಾದ್ರೆ ಹಿಂದುತ್ವ ಅಥವಾ ಏನ್ ಹೇಳ್ತಾರೆ ಬಿಜೆಪಿಯ ಭದ್ರಕೋಟೆ ಅಂತ ನಿಮ್ಮ ಜಿಲ್ಲೆನ ಕರೀತಾರೆ. ಈ ಬಾರಿ ಜನ ಏನಾದ್ರು ಬದಲಾವಣೆ ಬಯಸ್ತಾರ? ಹಾ ಮೇಡಮ್, ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಸಲ ಭಾರಿ ಗ್ಯಾರಂಟಿ ಕೊಟ್ಟಿದ್ರಿಂದ ಗ್ಯಾರಂಟಿ ಕೆಲಸ ಆಗ್ತಿದೆ. ಮತ್ತು 6 ಬಾರಿ MP ಆದಂತ ಶ್ರೀಯುತ ಅನಂತಕುಮಾರ್ ಹೆಗಡೆ ಅವರು ಬರೀ ಮಾತಿನಲ್ಲಿ ಸಂವಿಧಾನ ಬಗ್ಗೆ ಮಾತನಾಡೋದು, ಅಡ್ಡತನದ ಮಾತು, ಅಡ್ಡತನದ ದಾರಿ, ಅಡ್ಡತನದ ಕೆಲಸ. ಅವರು ವರ್ಷಕ್ಕಾಗಿ ಒಂದು ಸಲ ಆದ್ರೂ ಯಾವ್ದಾರ ಜಿಲ್ಲೆಗೆ ಅಥವಾ ತಾಲೂಕಿಗೆ ಬಂದು ಭೇಟಿಯಾದಂತಿಲ್ಲ. ಅವ್ರದ್ದು ಮಾತು ಕಡಿಮೆ, ಕೆಲಸ ಕಡಿಮೆ, ಮಾತು ಜಾಸ್ತಿ ಇದೆ. ಹಾಗಾಗಿ ಜನ ಈ ಬಾರಿ ಬದಲಾವಣೆ ಬಯಸಿದ್ದಾರೆ. ಆಮೇಲೆ ಸುಳ್ಳು ಭರವಸೆ ಪಳ್ಳು ಭರವಸೆ ಕೊಟ್ಟದ್ದು ಇನ್ನು ಮುಂದೆ ನಡೀತಾ ಇದೆ. ಹಾಗಾಗಿ ಇಲ್ಲಿ ಸಚಿವರು ಏನು ಮಾಡಿಲ್ಲ. ಈ ಸಲ ಅಂಜಲಿ ತಾಯಿ ನಿಂಬಾಳ್ಕರ್ ಅವರು ಭಾರಿ ಅವ್ರಿಗೆ ವ್ಯಕ್ತಿತ್ವ ಇದೆ ಮತ್ತು ಈ ಸಲ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ರೆ ಆಗ್ಬಹುದು ಅನ್ನೋಂಥ ಚಾನ್ಸಸ್ ಇದೆ. ದೊಡ್ಡ ಜಿಲ್ಲೆ ಆದ ಕಾರಣ 16 ಲಕ್ಷ ಏನು ಮತದಾರಿದ್ದಾರೆ. ಈ ಸಲ ಅಭಿವೃದ್ಧಿ ಆಗುವಂತ ಚಾನ್ಸಸ್ ಭಾಳ ಇದೆ. ಹಾಗಾಗಿ ಮತ್ತೊಂದು ಬೆನಿಫಿಟ್ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರದು 5 ಗ್ಯಾರಂಟಿ ಕೊಟ್ಟಿರೋ ಸಲುವಾಗಿ ಜನರು ಮತ್ತು ಒಂದು ಕಡೆಯಾಗಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ.